ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತಟ್ಟಿ. ಸೌಜನ್ಯ ಹೋರಾಟದ ಒಂದಂತದ ಹೋರಾಟ ನೋಟಾ ಮತದಾನ ಮುಖಾಂತರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ 12 ವರ್ಷದಿಂದ ಯಾವುದೇ ಒಂದು ಜನಪ್ರತಿನಿಧಿಗಳಿಗೆ ನ್ಯಾಯ ಕೊಡಿಸಲು ಸಾಧ್ಯವಾಗದೇ ಇರುವುದರಿಂದ ನಮಗೆ ಯಾವುದೇ ರಾಜಕೀಯ ಪಕ್ಷಗಳು ಬೇಡ, ಮತದಾನ ಕಡ್ಡಾಯ. ಅದಕ್ಕೋಸ್ಕರ ನಾವು ನೋಟಾ ಮತದಾನ ಮಾಡ್ತೀವಿ. ನೋಟಾ ಮತದಾನದ ಇದರಲ್ಲಿ ನೋಟಾ ಅಂತ ಮಾತ್ರ ಇರ್ಬೋದು, ಅದರಲ್ಲಿ ಸೌಜನ್ಯದ ಯಾವುದೇ ಚಿಹ್ನೆ ಇರೋದಿಲ್ಲ. ಆದರೂ ನಾವು ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ನೋಟಾ ಮತದಾನ ಮಾಡ್ತಾ ಇದ್ದೇವೆ. ಈಗಾಗಲೇ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ನ್ಯಾಯ ಸಿಗಲು ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಬಳಿಕೆ ವಿರುದ್ಧವಾಗಿ ಸಿಡಿದೆದ್ದು ಈ ಒಂದು ನೋಟಾ ಮತದಾನಕ್ಕೆ ಆದ್ಯತೆ ನೀಡ್ತಾ ಇದ್ದರೆ, ಇವಾಗ ಕೆಲವೊಂದು ರಾಜಕೀಯ ಪಕ್ಷಗಳು ಬಂದು ಮುಗ್ಧ ಹಿಂದೂ ಮತದಾರರ ಮತವನ್ನು ವಿಭಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಇವರಿಗೆ ನಾನು ಹೇಳ್ತಾ ಇರೋದು, ಏನು ಮುಗ್ಧ ಅಂತ ಹೇಳ್ತಾರೆ? ಮುಗ್ಧ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವಾಗ ನೀವು ಎಲ್ಲಿದ್ದೀರಿ ಸ್ವಾಮಿ? 8-9 ತಿಂಗಳಿಂದ ಮುಗ್ಧ ಒಂದು ಹೆಣ್ಣು ಮಗಳಿಗೋಸ್ಕರ, ಮುಗ್ಧ ಹೆಣ್ಣು ಮಕ್ಕಳಲ್ಲಿ ಸತ್ತಿರುವ ಎಲ್ಲ ಹೆಣ್ಣು ಮಗಳಿಗೋಸ್ಕರ ನ್ಯಾಯ ಸಿಗಲು ಹೋರಾಟ ಮಾಡುವ ನೀವು ಎಲ್ಲಿದ್ದೀರಿ ಸ್ವಾಮಿ? ನಿಮಗೇನು ಕಣ್ಣು ಆಗಿಲ್ವಾ? ಅವತ್ತೇ ನೀವು ಮುಗ್ಧ ಅಂತ ಬರಲಿಕ್ಕೆ ಆಗಿಲ್ವಾ? ನೀವು ಇವಾಗ ಮುಗ್ಧ ಅಂತ ಹೇಳ್ತಾ ಇದ್ದೀರಾ. ಯಾರಿಗೆ ಚಲ್ಲೆಹಣ್ಣು ತಿನ್ನಿಸ್ತಾ ಇದ್ದೀರಾ? ಮತದಾರರಿಗೆ ಚಲ್ಲೆಹಣ್ಣು ತಿನ್ನಿಸಿ ಸಾಕಿನ್ನು. ನೀವು ಇನ್ನೂ ಚಲ್ಲೆಹಣ್ಣು ತಿನ್ನಿಸಿಗೆ ಬರಬೇಡಿ. ನೀವು ತಿಂತಾಯಿರಿ. ಇಂಥ ಹೇಳಿಕೆಗಳನ್ನು, ಇಂಥ ಸ್ಟೇಟ್ಮೆಂಟ್ ಹಾಕೋದು ನಿಲ್ಲಿಸಿ. ನೀವು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಅದಕ್ಕೆ ರಕ್ಷಣೆ ಕೊಡಿ. ಇಲ್ಲರೆಲ್ಲ ಕೊನೆಗೆ ಬರೋದು ಇವಾಗ ಮತದಾರರು ಮತಬೇಟೆಗೆ ಹೋಗಿ ಈ ಅತ್ಯಾಚಾರಿ ಒಂದು ಕೈ ಜೋಡಿಸಿರುವಂಥ ಇವರೆಲ್ಲ ಅತ್ಯಾಚಾರಿಗಳಾಗ್ಬೋದು. ಅವ ನಿಮ್ಮ ಮನೆಯಲ್ಲೂ ಅತ್ಯಾಚಾರ ನಡೀಬೋದು. ಅವ ಬೇಕಾಗಿರೋ ಮನುಷ್ಯನಾಗಿರ್ಬೋದು. ಅವ ಯಾರು ಬರಲ್ಲ. ಅವ ತಪ್ಪು ಮಾಡಿದ್ವಿ ಅಂತ ಎಂಬ ಭಾವನೆ ಇಟ್ಕೊಳ್ಬೇಡಿ. ನೀವು ಇವಾಗಲೇ ಎಚ್ಚೆತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಿದ್ದರೆ, ನಿಮ್ಮ ತಾಯಿ ಹೆಣ್ಣಾಗಿದ್ದರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ. ಇಲ್ಲ ನೀವು ಇಂಥ ಸ್ಟೇಟ್ಮೆಂಟ್ ಹಾಕುವವರು ಮೊದಲು ಆಲೋಚನೆ ಮಾಡಿ. ಆ ಕುಸುಮಕ್ಕ ನನ್ನ ತಾಯಿ ಆಗಿದ್ದರೆ, ಸೌಜನ್ಯ ನನ್ನ ತಂಗಿ ಆಗಿದ್ದರೆ, ಇಲ್ಲ ಪದ್ಮಲತಾ, ವೇದವಲ್ಲಿ ಅಲ್ಲಿ ಸತ್ತರು ಯಾರಾದರೂ ನಮ್ಮ ಕುಟುಂಬದವರಾಗಿದ್ದರೆ ನಾನು ಈ ಥರ ಹೋಗೋದಕ್ಕೆ ಸಾಧ್ಯ ಇದೆ ಎಂಬ ಆಲೋಚನೆ ಮಾಡಿದ ನಂತರ ಉಳಿದ ಕೆಲಸವನ್ನು ಮಾಡಿ ಎಂದು ನಿಮಗೆಲ್ಲ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಮುಗ್ಧ ಎಂಬ ಮಾತನ್ನು ಹೇಳ್ಕೊಂಡು ಯಾರು ಬರಬೇಡಿ. ನಾವೇನು ದಡ್ರಲ್ಲ. ಇಷ್ಟು ಮಾತ್ರ ನಿಮಗೆ ಹೇಳಲು ಇಚ್ಛಿಸ್ತಾ ಇದ್ದೀನಿ.